ಒಂದೆಡೆ ರಕ್ತದಾನ ಶಿಬಿರ, ಮತ್ತೊಂದೆಡೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ. ಒಟ್ಟು 22 ತಂಡಗಳಿಂದ 50 ಪಂದ್ಯ ಆಯೋಜನೆ. ನಂತರ ಆಯೋಜಕ ರುದ್ರೇಶ್ ಮಾತನಾಡಿ, ಕ್ರೀಡೆ ಮಾನವ ದೈಹಿಕ ಆರೋಗ್ಯವನ್ನು ಹೊಂದಲು ಸಹಕಾರಿಯಾಗಿದೆ. ಇಂದಿನ ಯುವಕರು ದಿನದ ಅಧಿಕ ಸಮಯವನ್ನು ಮೊಬೈಲ್ನಲ್ಲೇ ಕಳೆಯುತ್ತಿದ್ದಾರೆ. ಯುವಕರು ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವುದು ಯುವಜನತೆಗೆ ಮಾದರಿಯಾಗಿದೆ ಎಂದರು. ಅವ್ರ ಖುಷಿನೇ ನನ್ನ ಖುಷಿ. ಯಾಕೆಂದರೆ ಹಳ್ಳಿ ಪ್ರತಿಭೆಗಳಿಗೆ ನಾನು ಹೆಚ್ಚಿನ ಪ್ರೋತ್ಸಾಹ ಕೊಟ್ಬಿಟ್ಟು ಒಂದು ಟೂರ್ನಿಮೆಂಟ್ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ನಾನು ಚಿಕ್ಕ ವಯಸ್ಸಿನಲ್ಲೂ ಟೂರ್ನಿಮೆಂಟ್ ಆಡ್ಕೊಂಡೇ ಬಂದಿರೋದು. ಅದು ನನಗೆ ನಾವು ಜಾಸ್ತಿ ಓದಕ್ಕೆ ಹೋಗಿಲ್ಲ, ಸಿಂಪಲಾಗಿ ಓದಿ ಎಲ್ಲ ಉದ್ಯಮ ಮಾಡ್ಕೊಂಡು ನಮ್ಗೆ ಮಕ್ಕಳು ಎಲ್ಲರೂ ಕ್ರಿಕೆಟ್ ಬಗ್ಗೆ ಒಳ್ಳೆಯದು ಮೂಡ್ಸೋಣ ಅಂತ ಹೇಳಿ ಬಂದಿರೋದು. ಇವರು ಪ್ರತಿಭೆಗಳನ್ನು ಗುರುತಿಸಿಬಿಟ್ಟು ಇವರು ನಮ್ಮ ರಾಜ್ಯದಂತ ಹೋಗಿ ಆಡಲಿ ಅಂತ ಹೇಳ್ಬಿಟ್ಟು ನನ್ನ ಆಸೆ ಇರುತ್ತೆ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಏನೂ ಗಲಾಟೆ ಆಗ್ದಂಗೆ ಅವರು ಆರಾಮಾಗಿ ಆಡಲಿ, ಯಾರಾದರೂ ಪರವಾಗಿಲ್ಲ, ಪ್ರೈಸ್ ಗೆದ್ಕೊಂಡು ಖುಷಿಯಾಗಿ ಹೋಗಲಿ. ಅದು ನಮ್ಮೂರೇ ಆಗಿರ್ಬೋದು, ಪಕ್ಕೂರು ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಯಾರಾದ್ರೂ ಕ್ರೀಡೆ ಥರ ಆಡ್ಕೊಂಡು ನೀಟಾಗಿ ಹೋಗಲಿ ಅಂತ ಆಶೆ. ಆಟಗಾರ ತ್ಯಾಮಗೊಂಡ್ಲು ಮಂಜುನಾಥ್ ಮಾತನಾಡಿ, ನಮ್ಮ ವ್ಯಾಪ್ತಿಯಲ್ಲಿ ಬರುವ ಕ್ರಿಕೆಟ್ ಆಟಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗುತ್ತಿದೆ. ಒಟ್ಟು 22 ತಂಡಗಳು ಭಾಗವಹಿಸಿದ್ದು, ಕ್ರೀಡಾ ಸ್ಫೂರ್ತಿಯಿಂದ ಆಯೋಜನೆ ಮಾಡಿದ್ದು ರುದ್ರೇಶ್ ಅಣ್ಣ ಕಪ್ಪಿಗಾಗಿ ಆಟೋಟ ಜರುಗಿದೆ ಎಂದರು. ನಮ್ಮ ರುದ್ರೇಶ್ ಅಣ್ಣವರ 42ನೇ ವರ್ಷದ ಹುಟ್ಟುಹಬ್ಬ ಇದೆ. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬಿದ್ದೂರಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದೀವಿ. ನಮ್ಮ ರುದ್ರೇಶ್ ಅಣ್ಣವರು ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ ಸ್ಪೋರ್ಟ್ಸ್ಗಾಗಲಿ ಅತ್ಯುತ್ತಮವಾಗಿ ಪ್ರೋತ್ಸಾಹ ಕೊಡ್ತಾರೆ, ಯುವಕರಿಗೆ ಬೆಂಬಲ ತುಂಬ್ತಾರೆ. ಅವ್ರಿಗೆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಈ ಟೂರ್ನಮೆಂಟು ಯಶಸ್ವಿಯಾಗಿ ಭರ್ಜರಿಯಾಗಿ ನಡೀಲಿ ಅಂತ ಯಕ್ಷಗಾನ ಮಾಡ್ಬೋದು. ಹಾಗೆ ಎಲ್ರಿಗೂ ಬೆಳಗಿನ ಉಪಹಾರ, ಮಧ್ಯಾಹ್ನದ ಉಪಹಾರ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಒಟ್ಟು 22 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಇವತ್ತು ಒಟ್ಟು 30 ಪಂದ್ಯಗಳಿದೆ. ನಾಳೆ 20 ಲೀಗ್ ಪಂದ್ಯಗಳಿರುತ್ತೆ. ಆಮೇಲೆ ಒಂದು 6 ನಿರ್ಣಾಯಕ ಪಂದ್ಯಗಳಿರುತ್ತೆ. ನಡೆಸ್ಕೊಡ್ತೀವಿ. 2 ದಿನದಲ್ಲೇ ಮುಗಿಯುತ್ತಾ ಸರ್? 2 ದಿನದಲ್ಲಿ ಮುಗಿಸ್ತೀವಿ ಸರ್. ಬೇಗ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ದೀವಿ. ಇತ್ತೀಚೆಗೆ ಕ್ರಿಕೆಟ್ಗೆ ತುಂಬ ಪ್ರೋತ್ಸಾಹ ಜಾಸ್ತಿ, ಎಲ್ಲ ಕಡೆ ಟೂರ್ನಮೆಂಟ್ ಆಯೋಜಿಸ್ತಾ ಇದ್ದಾರೆ. ಆಗ ಇಂಥ ಕ್ರೀಡಾ ಪ್ರೋತ್ಸಾಹಕರಿದ್ದರೆ ಇನ್ನೂ ಯಥೇಚ್ಛವಾಗಿ ಟೂರ್ನಮೆಂಟ್ಗಳನ್ನ ಆಡಿಸ್ಬೋದು. ಈ ಥರ ಬೆಂಬಲ ಕೊಡೋರು ನಮಗೆ ಬೇಕು. ಈ ವೇಳೆ ಕಲಲುಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಗಿರೀಶ್, ಮುಖಂಡರಾದ ಉಮೇಶ್, ಪ್ರಕಾಶ್, ತೋಟನಹಳ್ಳಿ ಪ್ರದೀಪ್, ಲೋಕೇಶ್, ಅವಿನಾಶ್, ವಿನೋದ್, ಚೇತನ್, ಸದಾಶಿವ, ಪವನ್, ಶಿವರಾಜ್, ಮಂಜುಗೋಲ್ಡ್, ಉಮೇಶ್ ಮತ್ತಿತರರು ಇದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.